ಎದ್ದನಂತೆ. ಎದ್ದರೆ ಮಂಡಿ ಊರಿ ಕುತ್ಕೋತಾನೆ, ಎದ್ದು ನಿಲ್ಲೋಕ್ಕಾಗಲ್ಲ. ಮಂಡಿ ಊರಿ ಕೈಗಳೆರಡನ್ನು ನೆಲಕ್ಕೆ ಒತ್ತಿಟ್ಕೊಂಡು ಸಿಟ್ಟು ಮಾಡಿ ಹುಬ್ಬೇರಿಸಿ ಕೃಷ್ಣನ್ನೇ ಹೀಗೆ ಗುರುಗುಟ್ಟಿ ನೋಡೋದು ಅಂತ ಹೇಳ್ತಾರಲ್ಲ, ಹಾಗೆ ಕೃಷ್ಣನ್ ನೋಡ್ತಾನೆ ದುರ್ಯೋಧನ. ಎಷ್ಟು ಜನ ರಾಜರುಗಳನ್ನು ನೀನು ಪ್ರಾಮಾಣಿಕವಾಗಿ ನೇರವಾಗಿ ಯುದ್ಧ ಮಾಡ್ತಾ ಇದ್ದವರನ್ನು ಮೋಸದಿಂದ ಕೊಲ್ಲಿಸಿದೆ. ಯುದ್ಧದಲ್ಲಿ ನಿನಗೆ ನಾಚಿಕೆಯೂ ಇಲ್ಲ, ನಿನಗೆ ಕರುಣೆಯೂ ಇಲ್ಲ ಅಂತ ಹೇಳ್ತಾನೆ. ನತೆ ಲಜ್ಜ ನತೆ ಘೃಣ. ದ್ರೋಣರನ್ನು ಶಸ್ತ್ರತ್ಯಾಗ ಮಾಡಿದ ಗುರುವನ್ನು ಕೊಲ್ಲೋದಕ್ಕೆ ಹೋದ್ನಲ್ಲ, ತಡೆದಿಯ ನೀನು? ಅರ್ಜುನನನ್ನು ಕೊಲ್ಲೋದಕ್ಕೆ ಅಂತ ಕರ್ಣ ಶಕ್ತ್ಯಾಯುಧವನ್ನು ಸಂಪಾದನೆ ಮಾಡಿ ಇಟ್ಕೊಂಡಿದ್ದ. ಆ ಶಕ್ತ್ಯಾಯುಧ ಘಟೋತ್ಕಚನ ಮೇಲೆ ಬಿದ್ದು ಅರ್ಜುನ ಉಳಿಯುವಂತೆ ಮಾಡಿದೆಯಲ್ಲ, ನಿನ್ನಂತಹ ಪಾಪಿ ಇನ್ನೊಬ್ಬ ಇದಾನ? ಕೃಷ್ಣ ಉತ್ತರ ಕೊಡ್ತಾನೆ ಅದಕ್ಕೆ. ನಿನ್ನನ್ನು ಕೊಂದುಕೊಂಡವ ನೀನು, ನಿನ್ನ ಸಹೋದರರನ್ನು, ನಿನ್ನ ಮಕ್ಕಳನ್ನು, ನಿನ್ನ ಬಂಧುಗಳನ್ನು ಕೊಂದವ ನೀನು. ವಿಷಂತೆ ಭೀಮಸೇನಾಯ, ವಿಷ ಹಾಕದಿಯಲ್ಲ ಭೀಮನಿಗೆ. ಇಷ್ಟೂ ಪಾಂಡವರನ್ನು ತಾಯಿಯ ಒಂದಿಗೆ ಒಂದು ಮನೆಯಲ್ಲಿ ಕೂಡಿ ಬೆಂಕಿ ಹಾಕೋದಕ್ಕೆ ಹೊರಟಿದ್ಯಲ್ಲ ನೀನು. ನಿನ್ನನ್ನು ಅವತ್ತೇ ಕೊಲ್ಲಬೇಕಾಗಿತ್ತು, ಇಷ್ಟು ದಿನ ಅಲ್ಲ ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ಮಹಾಭಾರತ ರಹಸ್ಯದಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ ನಾವು. ಯುದ್ಧ ಪರ್ವದ ಕೊನೆಯ ಹಂತ, ಯಾಕೆಂದರೆ ದುರ್ಯೋಧನ ಈಗ ಸಾಯುವ ಸ್ಥಿತಿಗೆ ಬಂದಿದ್ದಾನೆ. ಅಂದರೆ ಸೋತಿದ್ದಾನೆ, ಆಲ್ರೆಡಿ ಸತ್ತ ಹಾಗೆಯೇ ಲೆಕ್ಕ. ಸೊ ಆ ಸಂದರ್ಭದಲ್ಲಿ ನಾವಿದ್ದೀವಿ. ಈ ವಿಚಾರಗಳನ್ನ ಹೇಳೋದಕ್ಕೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ, ಹಾಗಾದರೆ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ದುರ್ಯೋಧನ ಸಾವಿನ ಸಂದರ್ಭದಲ್ಲಿ ನಡೆದ ವಾದ ವಿವಾದಗಳನ್ನ, ವಾಗ್ಯುದ್ಧಗಳನ್ನ ನೋಡಿದ್ವಿ. ಆ ವಾಗ್ಯುದ್ಧ ಮುಗೀತು ಅಂತ ಅಂದ್ಕೊಂಡೆ ನಾನು, ಇವರ ಸಂಭ್ರಮಾಚರಣೆ ಶುರು ಆದಾಗ. ಬಟ್ ಇನ್ನೂ ಮುಗಿದಿಲ್ಲ. ಕೃಷ್ಣ ದುರ್ಯೋಧನ ಪರವಾಗಿ ಮಾತಾಡಿದ್ದು ಮತ್ತು ಯುಧಿಷ್ಠಿರ ಅದಕ್ಕೆ ಉತ್ತರ ಕೊಟ್ಟಿದ್ದನ್ನು ನೋಡಿದ್ವಿ. ಈಗ ದುರ್ಯೋಧನನೇ ಮಾತಾಡ್ತಾ ಇದ್ದಾನೆ ಮತ್ತು ಕೃಷ್ಣನ ವಿರುದ್ಧ ಮಾತಾಡ್ತಾನೆ. ಹೌದು. ಏನು ಸರ್ ಮಾತಾಡ್ತಾನೆ? ಕೃಷ್ಣ ಇವರಿಗೆ ಆ ಥರ ಬೈಬೇಡಿ ಅಂತ ಹೇಳುವಾಗ ಇವನು ಯಾವತ್ತು ತಪ್ಪು ಮಾಡೋದಕ್ಕೆ ಆರಂಭ ಮಾಡಿದ್ನೋ ಅವತ್ತೇ ಸತ್ತಾಗಿದೆ. ಇವನು ಯಾರ್ದು ಸಲಹೆ ತಗೊಳ್ಳದೆ, ವಿವೇಕಿಗಳ ಸಲಹೆ ತಗೊಳ್ಳದೆ ಮುಂದೋದ್ನಲ್ಲ, ಅವತ್ತೇ ಸತ್ತಾಗಿದೆ ಅಂತೆಲ್ಲ ಹೇಳ್ದನಲ್ಲ, ಅದು ತಾಗಿಸ್ಕೊಂಡ ಅವನು. ಹಾಗಾಗಿ ಅವನು ಅಮರ್ಷ ವಶಮಾಪನ್ನ ಉದತಿಷ್ಠದ್ವಿಷಾಂಪತೆ. ತುಂಬ ಸಿಟ್ಟು ಬಂತಂತೆ ಅವನಿಗೆ. ಎದ್ದನಂತೆ. ಎದ್ದರೆ ಮಂಡಿ ಊರಿ ಕುತ್ಕೋತಾನೆ, ಎದ್ದು ನಿಲ್ಲೋಕ್ಕಾಗಲ್ಲ. ಮಂಡಿ ಊರಿ ಕೈಗಳೆರಡನ್ನು ನೆಲಕ್ಕೆ ಒತ್ತಿಟ್ಕೊಂಡು ಅವನು ದೃಷ್ಟಿಂ ಭ್ರೂ ಸಂಕಟಾಂ ಕೃತ್ವ ಅಂತ ಹುಬ್ಬೇರಿಸಿ, ಸಿಟ್ಟು ಮಾಡಿ ಹುಬ್ಬೇರಿಸಿ ವಾಸುದೇವೇ ನೆಪೇತಯತು ಅಂತ ಈ ಕೃಷ್ಣನ್ನೇ ಹೀಗೆ ಗುರುಗುಟ್ಟಿ ನೋಡೋದು ಅಂತ ಹೇಳ್ತಾರಲ್ಲ, ಹಾಗೆ ಕೃಷ್ಣನ್ ನೋಡ್ತಾನೆ ದುರ್ಯೋಧನ. ಅದು ನೋಡಿದರೆ ಹೇಗೆ ಕಾಣ್ತಾ ಇತ್ತು ಅಂತ ಸಂಜಯ ಹೇಳ್ತಾನೆ. ಅರ್ಧೋನ್ನತ ಶರೀರಸ್ಯ ರೂಪಮಾಸೀಂದ್ರಪಸ್ಯ ತತು ಕ್ರುದ್ಧಸ್ಯಾಶೀವಿಷಸ್ಯೇವ ಛಿನ್ನ ಪುಚ್ಛಸ್ಯ ಭಾರತ ಅಂತ. ಅಂದರೆ ಅರ್ಧ ಶರೀರ ಹೀಗೆ ಎದ್ದು ನಿಂತ್ಕೊಂಡಿತ್ತಲ್ಲ, ಮಂಡಿ ಊರ್ಕೊಂಡಿದ್ದ, ಕೈ ಊರಿ ಹಿಂಗೆ ಮಾಡ್ಕೊಂಡು ಹಿಂಗೆ ನೋಡ್ತಾ ಇದ್ನಲ್ಲ, ಸರ್ಪ ಎಡೆಬೆಚ್ಚಿ ನಿಂತಾಗಿತ್ತಂತೆ ಅದು. ಮತ್ತು ಬಾಲ ತುಂಡಾದ ಸರ್ಪ ಥರ ಕಾಣ್ತಾ ಇತ್ತಂತೆ. ಅದು ಸಿಟ್ಟು ಬಂದ ಸರ್ಪ ಇರತ್ತಲ್ಲ, ಬುಸ್ಗುಟ್ಟುತ್ತಾ, ಬಾಲವು ಕತ್ತರಿಸಿ ಹೋಗಿ ಹಾಗೆ ಕಾಣ್ತಾ ಇತ್ತಂತೆ. ಬಹಳ ವೇದನೆ ಆಗ್ತಾ ಇತ್ತಂತೆ. ಪ್ರಾಣಾಂತಕರಣೀಂ ಘೋರಾಂ ವೇದನಾಂ, ಅಂದರೆ ಈ ಕ್ಷಣದಲ್ಲಿ ಪ್ರಾಣ ಹೋಗುತ್ತೋ ಅನ್ನೋಷ್ಟು ನೋವಾಗ್ತಾ ಇತ್ತಂತೆ. ಅಚಿಂತೆಯನ್ನು, ಅದನ್ನು ಗಮನಕ್ಕೆ ತಗೊಳ್ಳದೆ ಕೃಷ್ಣನಿಗೆ ಬೈಯೋದಕ್ಕೆ ಆರಂಭ ಮಾಡ್ತಾನೆ. ರುಗ್ರಾಭಿರಾರ್ಧಯತು, ಉಗ್ರವಾದ ಮಾತುಗಳನ್ನು ಆಡ್ತಾನೆ. ಕಂಸದಾಸಸ್ಯದಾಯಾದ, ಕೃಷ್ಣನನ್ನು ಕರೆಯೋದು ಕೃಷ್ಣ ಇನ್ನೊಂದು ಅಂತಲ್ಲ, ಕಂಸನ ದಾಸನ ಮಗನೇ ಅಂತ. ಕಂಸ ರಾಜನಾಗಿದ್ದ, ಅವನ ತಂದೆ ಉಗ್ರಸೇನ ಅಲ್ಲಿ ರಾಜನಾಗಿದ್ದವನು. ತಂದೆಯನ್ನು ಜೈಲಿಗೆ ಹಾಕಿ ಕಂಸ ರಾಜನಾದ, ಆಮೇಲೆ ಕಂಸನನ್ನು ಕೊಂದು ಮತ್ತು ಉಗ್ರಸೇನ ರಾಜನಾದ. ಈ ವಸುದೇವ ಎಲ್ಲ ಅಲ್ಲಿ ದೊಡ್ಡ ವೀರರು, ಅವರು ಮಹಾವೀರರು. ಆದರೆ ವಸುದೇವ ಯಾವತ್ತೂ ರಾಜ ಆಗಲಿಲ್ಲ. ಕಂಸ ಇದ್ದಾಗ ಅವನು ಕಂಸನ ಸಹಾಯಕಂತರ ಇದ್ದ, ಅವನು ರಾಜ ಆಗಿದ್ದಾಗ. ಕಂಸದಾಸ ಅಂತ ಕರಿತಾನೆ ಇವನು ಅವನನ್ನು. ಕಂಸದಾಸ ಪುತ್ರ ಇವನು. ಕಂಸದಾಸ ಪುತ್ರ ಅಂತ. ನತೆ ಲಜ್ಜಾಸ್ತ್ಯನೇನ ವೈ ಅಧರ್ಮೇಣ ಗದಾಯುದ್ಧೆ ಯದಹಂ ವಿನಿಪಾತಿತ. ನಾಚಿಕೆ ಆಗೋಲ್ವ ನಿನಗೆ ಅಂತ ಕೇಳ್ತಾನೆ ದುರ್ಯೋಧನ. ಯಾಕೆಂದರೆ ಗದಾಯುದ್ಧದಲ್ಲಿ ಅಧರ್ಮದಲ್ಲಿ ನನ್ನನ್ನು ಬೀಳಿಸಿದ್ದು ನೀನು ಅಂತ. ಊರು ಭಿಂಧೀತಿ ಭೀಮಸ್ಯ ಸ್ಮೃತಿಂ ಮಿಥ್ಯಾಪ್ರಯಚ್ಛತ ಖಿನ್ನ ವಿಜ್ಞಾತಮೇತನ್ಮೇ ಯದರ್ಜುನ ಭವೋಚಥಾಹ. ನೀನು ನನ್ನ ತೊಡೆಗೆ ಗದೆಯಿಂದ ಹೊಡಿಬೇಕು ಅನ್ನುವ
ಭೀಮನ ಪ್ರತಿಜ್ಞೆಯನ್ನು ಅರ್ಜುನನ ಮೂಲಕ ನೆನಪಿಸಿದ್ದು ನನಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡ್ಯಾ ಅಂತ ಕೇಳ್ತಾನೆ. ಕೃಷ್ಣ ಅರ್ಜುನನಿಗೆ ಹೇಳಿ ಅವನು ಸನ್ನೆ ಮಾಡಿದ್ದು ಇವನಿಗೆ ಗೊತ್ತಾಗಿದೆ ಅಂತ ಆಯಿತು. ಈಗ ಗೊತ್ತಾದರೂ ಯಾಕೆ ಅದನ್ನು ತಪ್ಪಿಸ್ಕೊಳ್ಳಿಲ್ಲ ಅಂತ ಬರುತ್ತೆ. ಘಾತಯಿತ್ವ ಮಹೀಪಾಲಾನ್ ರುಜುಯುದ್ಧಾನ್ ಸಹಸ್ರಶಃ ಜಿಹ್ಮೈರುಪಾಯೈರ್ಬಹುಬಿರ್ ನತೇ ಲಜ್ಜಾ ನತೇ ಘೃಣ. ಎಷ್ಟು ಜನ ರಾಜರುಗಳನ್ನು ನೀನು ಪ್ರಾಮಾಣಿಕವಾಗಿ ನೇರವಾಗಿ ಯುದ್ಧ ಮಾಡ್ತಾ ಇದ್ದವರನ್ನು ಮೋಸದಿಂದ ಕೊಲ್ಲಿಸಿದೆ. ಯುದ್ಧದಲ್ಲಿ ನಿನಗೆ ನಾಚಿಕೆಯೂ ಇಲ್ಲ, ನಿನಗೆ ಕರುಣೆಯೂ ಇಲ್ಲ ಅಂತ ಹೇಳ್ತಾನೆ. ನತೇ ಲಜ್ಜಾ ನತೇ ಘೃಣ. ಅಜ್ಜ ಹಗಲು ರಾತ್ರಿ ಯುದ್ಧ ಮಾಡ್ತಾಯಿದ್ರು. ಅದು ಹೇಗೆ? ಹಗಲು ರಾತ್ರಿ ಶೂರರನ್ನು ಕೊಲ್ತಾ ಇದ್ದರು. ಅಜ್ಜ ಭೀಷ್ಮ ಶಿಖಂಡಿಯನ್ನು ಮುಂದೆ ತಂದಿಟ್ಕೊಂಡು ಕೆಡವಿದೆಯಲ್ಲ ನೀನು ಅವರನ್ನು. ಇನ್ನು ದ್ರೋಣರನ್ನು, ಗುರುದ್ರೋಣರನ್ನು ಅಶ್ವತ್ಥಾಮ್ನ ಸನಾಮಾನಂ ಹತ್ವಾನಾಗಂ ಸುದುರ್ಮತೆ ಆಚಾರ್ಯೋ ನ್ಯಾಸಿತ ಶಸ್ತ್ರಂ ಕಿಂತನ್ನ ವಿದಿತಂ ಮಮ. ಅಶ್ವತ್ಥಾಮ ಅನ್ನುವ ಹೆಸರಿನ ಆನೆಯನ್ನು ಕೊಲ್ಲಿಸಿ ಅದರ ಮೂಲಕ ದ್ರೋಣರು ಆಚಾರ್ಯರು ಶಸ್ತ್ರತ್ಯಾಗ ಮಾಡುವಂತೆ ಮಾಡಿದೆಯಲ್ಲ ನೀನು, ನನಗೆ ಗೊತ್ತಾಗಲಿಲ್ಲ ಅದು ಅಂತ ಅಂದ್ಕೊಂಡ್ಯಾ ಅಂತ ಕೇಳ್ತಾನೆ. ಇನ್ನು ಧೃಷ್ಟದ್ಯುಮ್ನ ಹೋಗಿ ದ್ರೋಣರನ್ನು ಶಸ್ತ್ರತ್ಯಾಗ ಮಾಡಿದ ಗುರುವನ್ನು ಕೊಲ್ಲೋದಕ್ಕೆ ಹೋದ್ನಲ್ಲ, ತಡೆದಿಯ ನೀನು? ಪಾತ್ಯಮಾನಸ್ತ್ವಯ ದೃಷ್ಟೋ ರಚೈನಂ ತ್ವಮವಾರಯ. ನಿನಗೆ ಕಾಣ್ತಾ ಇತ್ತಲ್ಲ ದೃಷ್ಟದ್ಯುಮ್ನ ಕೊಲ್ಲೋದಕ್ಕೆ ಹೋಗುತ್ತಾ ಇರೋದು, ನಿನ್ನ ಕಣ್ಣೆದುರಿಗೆ ನಡೀತಲ್ಲ, ತಡೆದಿಯ ನೀನೇನಾದರೂ ಅಂತ ಕೇಳ್ತಾನೆ. ಇನ್ನು ಅರ್ಜುನನನ್ನು ಕೊಲ್ಲೋದಕ್ಕೆ ಅಂತ ಕರ್ಣ ಶಕ್ತ್ಯಾಯುಧವನ್ನು ಸಂಪಾದನೆ ಮಾಡಿ ಇಟ್ಕೊಂಡಿದ್ದ. ಅದನ್ನು ಘಟೋತ್ಕಚೆ ವ್ಯಂಸಯಥಾಹ ಕಸ್ತೊತ್ತಃ ಪಾಪಕೃತ್ತಮಃ. ಆ ಶಕ್ತ್ಯಾಯುಧ ಘಟೋತ್ಕಚನ ಮೇಲೆ ಬಿದ್ದು ಅರ್ಜುನ ಉಳಿಯುವಂತೆ ಮಾಡಿದೆಯಲ್ಲ, ನಿನ್ನಂತಹ ಪಾಪಿ ಇನ್ನೊಬ್ಬ ಇದಾನ ಅಂತ ಕೇಳ್ತಾನೆ. ಕಸ್ತೊತ್ತಃ ಪಾಪಕೃತ್ತಮಃ. ಇನ್ನು ಭೂರಿಶ್ರವ ಅಂದರೆ ಇವನ ಮುತ್ತಜ್ಜ, ಚಿನ್ನಬಾಹು ಪ್ರಾಯಗತಃ, ಅಷ್ಟು ವಯಸ್ಸಾಗಿದೆ, ಕೈಗಳು ತುಂಡಾಗಿದೆ ಅಂತ ಭೂರಿಶ್ರವಸ್ಸನ್ನು ತ್ವಯಾ ನಿಸೃಷ್ಟೇನ ಹತ ಶೇನೇಯೇನ ದುರಾತ್ಮನ, ನೀನೇ ಕಳಿಸಿ ಸಾತ್ಯಕಿಯಿಂದ ಅವನನ್ನು ಕೊಲ್ಲಿಸಿದೆಯಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಹಾಗೆ ನಡೆದಿಲ್ಲ. ಇದು ಯಾಕೆ ಹೇಳ್ತಾನೆ ಅಂದರೆ, ಈ ಭೂರಿಶ್ರವನಿಗೂ ಮತ್ತು ವಸುದೇವನಿಗೂ ಸಮಸ್ಯೆ ಇತ್ತಲ್ಲ, ಅಲ್ಲಿ ಕತೆ ಬಂತಲ್ಲ, ದೇವಕಿ ಸ್ವಯಂವರದ ಪ್ರಕರಣದಲ್ಲಿ ಆಗಿತ್ತು ಅಂತ, ಅದರ ಸೈಡ್ ತೀರಿಸ್ಕೊಳ್ಳಕ್ಕೆ ಹೋಗಿದ್ದಲ್ಲ. ಈಗ ನೀನೇ ಮಾಡಿಸಿದ್ದು ಅಂತ, ನಿಮ್ಮಮ್ಮನ ಕಥೆ ಅಲ್ವಾ ಅದು, ಇಲ್ಲಿ ಭೂರಿಶ್ರವಸ್ನ ಮೇಲೆ ಬಂದಿದ್ದು, ನೀನು ಮಾಡಿಸಿದ್ದು ಅದನ್ನು ಅಂತ. ಇನ್ನು ಕರ್ಣನನ್ನು ಕೊಲ್ಲಿಸಿದ್ದು ನೀನು. ಚಕ್ರ ಭೂಮಿಯಲ್ಲಿ ಇಳಿದು ಹೋಗಿದೆ ಅಂತ ಅದೇ ಚಿಂತೆಯಲ್ಲಿದ್ದವನನ್ನು ನೀನು ಕೊಲ್ಲಿಸಿದೆಯಲ್ಲ ಅಂತ. ಪುನಶ್ಚ ಪತಿತೆ ಚಕ್ರೆ ವ್ಯಸನಾರ್ಥಃ ಪರಾಜಿತಃ ಪಾತಿತ ಸಮರೆ ಕರ್ಣಶ್ಚಕ್ರವ್ಯಗ್ರೋಗ್ರಣೀರಂದೃಣಾಂ. ಅಂಥವನನ್ನು ಕೊಲ್ಲಿಸಿದೆಯಲ್ಲ ಅಂದರೆ ಅವನು ಸುಮುಖನಾಗಿ ಯುದ್ಧ ಮಾಡ್ತಾ ಇರಲಿಲ್ಲ, ಉತ್ಸಾಹದಿಂದ ಯುದ್ಧ ಮಾಡ್ತಾ ಇರಲಿಲ್ಲ, ರಥಚಕ್ರ ನೆಲದಲ್ಲಿ ಹುಳಿ ಹೋಗಿದೆ ಅನ್ನೋ ಚಿಂತೆ ಇತ್ತು. ಅಂಥ ಸಮಯದಲ್ಲಿ ಕೊಲ್ಲಿಸಿದೆ ನೀನು ಅಂತ. ಅಶ್ವಸೇನ ಕರ್ಣನ ಮೇಲೆ ದ್ವೇಷ ಇಟ್ಕೊಂಡಿದ್ದ, ಅವನನ್ನು ಕೊಲ್ತಾ ಇದ್ದ ಅರ್ಜುನನನ್ನು, ಅದನ್ನೂ ತಂತ್ರ ಹೂಡಿ ಅಶ್ವಸೇನನೂ ಏನೂ ಮಾಡದೇ ಇರುವಂತೆ ಮಾಡಿದೆಯಲ್ಲ ನೀನು. ಒಂದೊಮ್ಮೆ ನನ್ನ ಜೊತೆಗೆ, ಕರ್ಣನ ಜೊತೆಗೆ, ಅಜ್ಜ ಭೀಷ್ಮನ ಜೊತೆಗೆ, ಗುರು ದ್ರೋಣರ ಜೊತೆಗೆ ನೇರವಾಗಿ ಯುದ್ಧ ಮಾಡಿದರೆ ನಿನಗೆ ಗೆಲುವು ಸಿಗ್ತಾ ಇರಲಿಲ್ಲ ಕೃಷ್ಣ. ಹಾಗಾಗಿ ನೀನು ತ್ವಯಾ ಪುನರನಾರ್ಯೇಣ ಜಿಹ್ಮ ಮಾರ್ಗೇಣ ಪಾರ್ಥಿವಾಹ ಸ್ವಧರ್ಮ ಮನುತಿಷ್ಠಂತಹ ವಯಂಚಾನ್ಯೇ ಚ ಘಾತಿತಾಹ. ನೀನು ಹಿಡಿದಿದ್ದು ಅನಾರ್ಯರ ದಾರಿ ಅಂತ, ಆರ್ಯರ ದಾರಿ ಅಲ್ಲ ಅಂತ. ಈ ಆರ್ಯ ದ್ರಾವಿಡ ಅಂತ ಇದೆಯಲ್ಲ, ಆರ್ಯ ಅಂತ ಇಲ್ಲಿ ಬಳಕೆಯಾಗೋದು ಆರ್ಯರು ಅಂದರೆ ಶ್ರೇಷ್ಠರು ಅನ್ನುವ ಅರ್ಥದಲ್ಲಿ, ಅದು ಎಲ್ಲರಿಗೂ ಬಳಕೆ ಆಗುತ್ತೆ. ಅನಾರ್ಯ ಅಂದರೆ ಶ್ರೇಷ್ಠನಲ್ಲದವನು ಅಂತ. ನೀನು ಹಿಡಿದಿದ್ದು ಆರ್ಯರ ದಾರಿಯಲ್ಲ ಅಂತ, ಶ್ರೇಷ್ಠರ ದಾರಿಯಲ್ಲ, ಮೋಸದ ದಾರಿ ಹಿಡಿದು ಕ್ಷತ್ರಿಯ ಧರ್ಮವನ್ನು ಅನುಸರಿಸ್ತಾ ಇರುವ ನನ್ನನ್ನು ನಮ್ಮವರನ್ನು ಕೊಲ್ಲಿಸಿದ್ದಿ ನೀನು ಅಂತ. ಅಂದರೆ ನೇರವಾದ ಆಕ್ಷೇಪ. ನೀನು ಇಲ್ಲಿ ನಡೆದ ಯುದ್ಧದ ಎಲ್ಲ ಪ್ರಕರಣಗಳಲ್ಲೂ ಅದಕ್ಕೆ ನೀನೇ ಕಾರಣ ಮತ್ತು ನಿನ್ನ ಮೋಸವೇ ಕಾರಣ ಅಂತ ಆಕ್ಷೇಪಿಸ್ತಾನೆ ದುರ್ಯೋಧನ ಕೊನೆಯ ಹೊತ್ತಿನಲ್ಲಿ. ಕೃಷ್ಣ ಉತ್ತರ ಕೊಡ್ತಾನೆ ಅದಕ್ಕೆ. ಹತಸ್ತ್ವಮಸಿ ಗಾಂಧಾರೆ, ನಿನ್ನನ್ನು ಕೊಂದುಕೊಂಡವ ನೀನು, ನಿನ್ನ ಸಹೋದರರನ್ನು, ನಿನ್ನ ಮಕ್ಕಳನ್ನು, ನಿನ್ನ ಬಂಧುಗಳನ್ನು ಕೊಂದವ ನೀನು, ನಿನ್ನ ಜೊತೆಗೆ ಇದ್ದವರನ್ನೂ ಕೊಂದವ ನೀನೇ, ನಿನ್ನ ಮಿತ್ರರನ್ನು. ಪಾಪ ಮಾರ್ಗ ಮನುಷ್ಠಿತ, ನೀನು ಹಿಡಿದ ದಾರಿಯೇ ಪಾಪದ ಮಾರ್ಗ, ತಪ್ಪಿನ ಮಾರ್ಗ ಅಂತ. ನಿನ್ನ ದುಷ್ಕೃತ್ಯಗಳಿಂದಾಗಿ ಭೀಷ್ಮ ಸತ್ತಿದ್ದು,
ದ್ರೋಣರು ಸತ್ತಿದ್ದು, ಕರ್ಣ ಸತ್ತಿದ್ದು ಕೂಡ ನಿನ್ನ ದುಷ್ಕೃತ್ಯದಿಂದಾಗಿಯೇ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ತವ ಶೀಲಾನುವರ್ತಕ ಕರ್ಣಶ್ಚ ನಿಹತ ಸಂಖ್ಯೆ. ಕರ್ಣ ನಿನ್ನ ನಡೆಯನ್ನೇ ಅನುಸರಿಸ್ತಾ ಹೋಗಿ ಸತ್ತಿದ್ದು ಅವನು ಅಂತ. ಇಲ್ಲದೇ ಇದ್ದರೆ ಕರ್ಣ ಸಾಯ್ತಾ ಇರಲಿಲ್ಲ ಅಂತ. ನಾನು ಬಂದು ನಿನ್ನಲ್ಲಿ ಬೇಡಿಕೊಂಡಿದ್ದೆ ಅವತ್ತು. ಏನು? ಪಾಂಡವರಿಗೆ ಪೈತೃಕವಾಗಿ ಬರುವ, ಅಂದರೆ ತಂದೆಯಿಂದ ಬರುವಂತಹ ಅವರ ಪಾಲಿನದ್ದನ್ನು ಕೊಡು ಅಂತ ಕೇಳಿದೆ ನಾನು. ಆದರೆ ನೀನು ಕೊಟ್ಟಿಯಾ? ಲೋಭಾತ್ ಶಕುನಿ ನಿಶ್ಚಯಾತ್. ಶಕುನಿ ನಿನಗೆ ಮಾರ್ಗದರ್ಶಕನಾಗಿದ್ದ, ಕೊಡೋದು ಬೇಡ ಅಂತ ಅವನು ಹೇಳ್ದ. ಆ ಲೋಭದಿಂದಾಗಿ ನೀನು ಕೊಡಲಿಲ್ಲ. ಇನ್ನು ಅದಕ್ಕಿಂತ ಹಿಂದೆ ಹೋದರೆ ವಿಷಂತೆ ಭೀಮಸೇನಾಯ, ವಿಷ ಹಾಕದಿಯಲ್ಲ ಭೀಮನಿಗೆ. ಇನ್ನು ಇಷ್ಟೂ ಪಾಂಡವರನ್ನು ತಾಯಿಯ ಒಂದಿಗೆ ಒಂದು ಮನೆಯಲ್ಲಿ ಕೂಡಿ ಬೆಂಕಿ ಹಾಕೋದಕ್ಕೆ ಹೊರಟಿದ್ಯಲ್ಲ ನೀನು. ಇನ್ನು ಆ ತುಂಬು ಸಭೆಯಲ್ಲಿ ರಜಸ್ವಲೆಯಾಗಿದ್ದ ದ್ರೌಪದಿಯನ್ನು ನೀನು ಏನು ಮಾಡೋದಕ್ಕೆ ಹೊರಟಿದ್ದೆ? ಎಂಥ ಅವಮಾನ ಮಾಡಿದೆ ನೀನು. ನಿನ್ನನ್ನು ಅವತ್ತೇ ಕೊಲ್ಲಬೇಕಾಗಿತ್ತು, ಇಷ್ಟು ದಿನ ಅಲ್ಲ ಅಂತ. ತದೈವ ತಾವದ್ದುಷ್ಟಾತ್ಮನ್ ವಧ್ಯಸ್ತ್ವಂ ನಿರಪತ್ರಪಃ. ನಾಚಿಕೆಗೆಟ್ಟವ ನೀನು. ಯಾವತ್ತು ನೀನು ದ್ರೌಪದಿಯ ವಿಷಯದಲ್ಲಿ ಮುಂದುವರೆದೆಯೋ ಅಲ್ಲೇ ನಿನ್ನನ್ನು ಕೊಲ್ಲಬೇಕಾಗಿತ್ತು ಅಂತ. ಇಲ್ಲಿಯವರೆಗೆ ನೀನು ಬದುಕಿ ಬರಬಾರದಾಗಿತ್ತು, ತಡ ಆಯಿತು ಕೊಂದಿದ್ದು ಅಂತ. ಅನಕ್ಷಜ್ಞಂಚ ಧರ್ಮಜ್ಞಂ ಸೌಬಲೇನಾಕ್ಷವೇದಿನ ನಿಕೃತ್ಯ ಯತ್ಪರಾಜೈಷೀಹಿ ತಸ್ಮಾದಸಿ ಹತೋರಣೆ. ಯಾಕೆ ಸತ್ತು ಬಿದ್ದಿದೆಯಾ ಗೊತ್ತಾ ನೀನು? ದ್ಯೂತವೇ ಗೊತ್ತಿಲ್ಲದ ಯುಧಿಷ್ಠಿರನನ್ನು ದ್ಯೂತಕ್ಕೆ ಕೂರಿಸಿ, ಅದರಲ್ಲೂ ಶಕುನಿಯೊಡನೆ ಅವನು ಆಡುವಂತೆ ಮಾಡಿ, ಅದರಲ್ಲೂ ಮೋಸದ ದ್ಯೂತ ಆಡಿ ಅವನನ್ನು ಸೋಲಿಸಿದೆಯಲ್ಲ, ಅದಕ್ಕೆ ನೀನಿಲ್ಲಿ ಬಿದ್ದಿರೋದೀಗ. ಅಂದರೆ ನಿನ್ನಿಂದಾಗಿಯೇ ನೀನು ಸತ್ತು ಬಿದ್ದಿರೋದು ಅಂತ. ಇನ್ನು ಪಾಂಡವರೆಲ್ಲ ವನವಾಸದಲ್ಲಿದ್ದಾಗ ಬೇಟೆಗೆ ಅಂತ ಹೋಗಿದ್ರು, ತೃಣಬಿಂದು ಆಶ್ರಮದಲ್ಲಿದ್ದಾಗ. ಆಗ ಜಯದ್ರಥ ಬಂದೇನು ಮಾಡ್ದ? ದ್ರೌಪದಿಯನ್ನು ಅಪಹರಣ ಮಾಡ್ದ. ಅದು ನೀನಿಲ್ಲಿ ಬೀಳೋದಕ್ಕೆ ಕಾರಣ. ಅಭಿಮನ್ಯುಶ್ಚ ಯದ್ಬಾಲಃ ಏಕೋ ಬಹುಭಿರಾಹವೇ ತದ್ದೋಷೈರ್ನಿಹತಃ ಪಾಪ ತಸ್ಮಾದಸಿ ಹತೋರಣೆ. ಅಭಿಮನ್ಯು ಇನ್ನೂ ಚಿಕ್ಕವ, ಒಬ್ಬನೇ ಇದ್ದ. ಅವನನ್ನು ಅಷ್ಟೂ ಜನ ಮುತ್ತಿ ಕೊಂದಿರಲ್ಲ, ಅದಕ್ಕೆ ನೀನು ಸತ್ತು ಬಿದ್ದಿರೋದು ಅಂತ ಹೇಳ್ತಾನೆ. ಅವನು ಏನು ಹೇಳಿದ್ನೋ ಅದಷ್ಟಕ್ಕೂ ಉತ್ತರ ಕೊಡ್ತಾನೆ ಕೃಷ್ಣ. ಅವನೆಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ನೋ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಹೇಳಿದೆ. ಹಾಂ, ಅದಕ್ಕಿಂತ ಸ್ಟ್ರಾಂಗ್ ಆಗಿ ಹೇಳ್ದ. ನಿನ್ನ ಸಾವಿಗೆ ನೀನೇ ಕಾರಣ, ಅಂದರೆ ನಿನ್ನ ಇವತ್ತಿನ ಸೋಲೋ ನೋವೋ ಏನಿದೆ ಅದಕ್ಕೆ ನೀನೇ ಕಾರಣ ಅಂತ ಹೇಳ್ದ. ಇದಕ್ಕೆ ದುರ್ಯೋಧನ ಉತ್ತರ ಕೊಡ್ತಾನೆ. ದುರ್ಯೋಧನ ಉತ್ತರ ಕೊಡೋದು ಏನು ಅಂತ ಅಂದರೆ, ಇದು ಯಾವುದನ್ನೂ ಅಲ್ಲ ಅಂತ ಅವನಿಗೆ ನಿರಾಕರಿಸೋದಕ್ಕಾಗೋಲ್ಲ. ಅವನು ಬೇರೆ ಉತ್ತರ ಕೊಡ್ತಾನೆ. ಅಧೀತಂ ವಿಧಿವದ್ದತ್ತಂ ಭೂಃ ಪ್ರಶಾಸ್ತ ಸಸಾಗರ ಮೂರ್ಧಿಸ್ಥಿತ ಮಮಿತ್ರಾಣಾಂ ಕೋನು ಸ್ವಂತ ತರೋಮಯ. ಓದುವ ಕಾಲದಲ್ಲಿ ಎಲ್ಲವನ್ನು ಓದಿದೆ ನಾನು. ವಿಧಿವತ್ ಹೇಗೆ ಅಧ್ಯಯನ ಮಾಡಬೇಕೋ ಹಾಗೆ ಎಲ್ಲವನ್ನು ಅಧ್ಯಯನ ಮಾಡಿದವ. ಅಂದರೆ ಅತ್ಯಂತ ದೊಡ್ಡ ವಿದ್ಯಾವಂತನಾದೆ ನಾನು. ಇಡೀ ಭೂಮಂಡಲವನ್ನು ಆಳದೆ ನಾನು ನನ್ನ ಬದುಕಿನಲ್ಲಿ. ಯಾರಿಗೆ ಏನೆಲ್ಲ ದಾನ ಕೊಡಬೇಕು ಅಂತ ಅನ್ನಿಸ್ತೋ ಅದನ್ನೆಲ್ಲ ಕೊಟ್ಟೆ ನಾನು. ಯಾರು ನನ್ನೆಲ್ಲ ಶತ್ರುಗಳು ಅವರ ತಲೆಯ ಮೇಲೆ ಕಾಲಿಟ್ಟು ನಿಂತಿದ್ದೆ ನಾನು. ಮೂರ್ಧಿಸ್ಥಿತಂ ಮಿತ್ರಾಣಾಂ. ಇಷ್ಟನ್ನೂ ಬದುಕಿನಲ್ಲಿ ಮಾಡಿ ಅನುಭವಿಸಿದವನು ನಾನು. ಯದಿಷ್ಟಂ ಕ್ಷತ್ರಬಂಧೂನಾಂ ಸ್ವಧರ್ಮಮನುಪಶ್ಯತಾಂ. ಇಷ್ಟಾದ ಮೇಲೆ ಒಬ್ಬ ಕ್ಷತ್ರಿಯ ಬಯಸೋದು ಏನನ್ನ, ಒಬ್ಬ ವೀರ ಬಯಸೋದು ಏನನ್ನ ಅಂದರೆ ಯುದ್ಧದಲ್ಲಿ ಸಾಯಬೇಕು ಅಂತ ಬಯಸ್ತಾನೆ. ನನ್ನ ಸಾವೂ ಕೂಡ ಒಬ್ಬ ವೀರ ಬಯಸುವ ಸಾವಾಗುತ್ತಾ ಇದೆ. ನನ್ನಂಥವನು ಇನ್ನೊಬ್ಬ ಈ ಭೂಮಂಡಲದಲ್ಲಿಲ್ಲ ಅಂತ. ನಾನು ಇಲ್ಲಿ ಅನುಭವಿಸಿದ ಭೋಗಗಳೆಷ್ಟು ಗೊತ್ತಾ? ದೇವಾರ್ಹ ಮಾನುಷ ಭೋಗಾ ಪ್ರಾಪ್ತ ಅಸುಲಭ ನೃಪೈಹಿ. ಭೂಮಂಡಲದ ಯಾವ ರಾಜನಿಗೂ ಸಿಕ್ಕದ ದಕ್ಕದ ದೇವತೆಗಳು ಮಾತ್ರ ಅನುಭವಿಸಬಹುದಾದಷ್ಟು ಭೋಗಗಳನ್ನು ನಾನು ಅನುಭವಿಸಿದ್ದೇನೆ. ಐಶ್ವರ್ಯಂಚೋತ್ತಮಂ ಪ್ರಾಪ್ತಂ ಕೋನು ಸ್ವಂತ ತರೋಮಯ. ಅಧಿಕಾರ ಸಂಪತ್ತು ಯಾರಿಗೂ ಸಿಗದಷ್ಟನ್ನು ನಾನು ಅನುಭವಿಸಿದ್ದೇನೆ. ನನ್ನನ್ನು ಮೀರಿದ ಒಬ್ಬ ವ್ಯಕ್ತಿ ಭೂಮಂಡಲದಲ್ಲಿಲ್ಲ. ಈಗೇನಾಗುತ್ತಾ ಇದೆ ಅಂದರೆ ಯುದ್ಧದಲ್ಲಿ ಸತ್ತು ಸ್ವರ್ಗ ಸೇರ್ತಾ ಇದ್ದೀನಿ. ಒಬ್ಬನೇ ಅಲ್ಲ, ಸುಹೃತ್ ಸಾನುಬಂಧಶ್ಚ, ನನ್ನವರೆಲ್ಲರೊಡನೆ ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ. ನೀವು ನಿಮ್ಮ ಯಾವ ಆಸೆಯೂ ಈಡೇರಲಿಲ್ಲ. ಯೂಯಂ ವಿಹತ ಸಂಕಲ್ಪಾ ಶೋಚಂತೋ ವರ್ತಯಿಷ್ಯತ. ಕೊನೆಯ ಉಸಿರಿರುವವರೆಗೆ ನೀವು ನೋಯ್ತಾ ಬದುಕಬೇಕಾಗತ್ತೆ. ಇದು ಪರಿಸ್ಥಿತಿ ಅಂತ ಹೇಳ್ತಾನೆ ದುರ್ಯೋಧನ. ಡೈವರ್ಟ್ ಮಾಡ್ಬಿಟ್ಟ ವಿಷಯನ ಈಗ.
ಅಂದರೆ ಅದು ಎಷ್ಟು ಚೆನ್ನಾಗಿ ತಗೊಂಡೋದ ಅವನು ಅಂದರೆ, ವಿದ್ಯಾವಂತ, ವಿದ್ಯೆ ಚೆನ್ನಾಗಿ ಕಲಿತೆ, ಅಂದರೆ ಶಾಲೆಯಲ್ಲಿ ಏನು ದಡ್ಡಾಗಿರಲಿಲ್ಲ, ರ್ಯಾಂಕ್ ಸ್ಟೂಡೆಂಟು, ಕಲಿಯುವಾಗ ಕಲಿತೆ. ಆಮೇಲೆ ರಾಜ್ಯ ಸಿಂಹಾಸನ ಏರಲಿಲ್ಲ, ಆಳದೆ, ಒಬ್ಬ ಶತ್ರುವನ್ನು ಉಳಿಸ್ಲಿಲ್ಲ, ಅವನ ತಲೆ ಮೇಲೆ ಕಾಲಿಟ್ಟೆ, ಯಾವ ಭೋಗ ಬೇಕು ಎಲ್ಲ ಅನುಭವಿಸಿದೆ, ಯಾರಿಗೆಲ್ಲ ಏನೇನು ಕೊಡಬೇಕು ಹಂಚಬೇಕು ಅನ್ನಿಸ್ತೋ ಹಂಚಿದೆ, ಯುದ್ಧದಲ್ಲಿ ಸಾಯಬೇಕು ಅನ್ನುವ ಕ್ಷತ್ರಿಯನ ಆಸೆ ಇರುತ್ತಲ್ಲ ಅದೂ ಈಡೇರಿತು. ಯುದ್ಧದಲ್ಲಿ ಸತ್ತಿದ್ದರಿಂದಾಗಿ ನನಗೆ ನರಕ ಕೂಡ ಇಲ್ಲ, ನನಗೆ ಸ್ವರ್ಗವ ಏನು ಅಂತ ಮುಂದೆ ನೋಡೋಣ, ಮುಗಿಲಿಲ್ಲ ಅದು. ಸ್ವರ್ಗ ನನಗೆ, ಅಲ್ಲಿ ನನ್ನವರೊಂದಿಗೆ ಸ್ವರ್ಗವಾಸ ನನಗೆ. ಏನಾಯಿತು ನನ್ನ ಬದುಕು ಅಂತ ಕೇಳ್ದ. ನಿಮ್ಮ ಬದುಕು ಅಂತ ಅಂದರೆ ಇಲ್ಲಿವರೆಗೆ ಪಾಂಡವರು ಹೆಂಗೆ ಬದುಕಿದ್ರು, ಏನು ಸುಖಪಟ್ಟರು? ಆಯ್ತು, ಇವತ್ತು ನನ್ನನ್ನು ಕೊಂದ್ರಲ್ಲ, ಇನ್ನು ಸುಖ ಪಡ್ತೀರಾ ನೀವು? ನಿಮಗೆ ಸುಖ ಇಲ್ಲ, ನೀವು ನೋಯ್ತಲೇ ಬದುಕಬೇಕು ಇನ್ನು ಮುಂದಿನ ಕಾಲಘಟ್ಟದಲ್ಲೂ ಅಂತ. ಇಲ್ಲಿಯವರೆಗೂ ನೋಯ್ತಲೇ ಇದ್ದರೆ ಇನ್ನು ಮುಂದೂ ನೋಯ್ತಲೇ ಇರ್ತೀರಿ. ನಾನು ಇವತ್ತಿನವರೆಗೂ ಸುಖವಾಗಿಯೇ ಇದ್ದೆ, ಇನ್ನೂ ಸ್ವರ್ಗದಲ್ಲಿ ಸುಖವಾಗಿಯೇ ಇರ್ತೀನಿ. ಇಷ್ಟು ಚೆನ್ನಾಗಿ ಅದನ್ನು ಡೈವರ್ಟ್ ಮಾಡ್ದ ಅವನು. ಅಂದರೆ ಇಷ್ಟು ನೀವು ಕಷ್ಟಪಟ್ಟು ಏನೋ ಸಾಧನೆ ಮಾಡಿದಿರಿ ಅನ್ನೋ ಟೈಮಲ್ಲಿ ಅವ್ನು ಹೇಳ್ತಾ ಇದ್ದಾನೆ ನಿಮ್ದೆಲ್ಲ ವೇಸ್ಟು ಅಂತ, ಎಲ್ಲ ವೇಸ್ಟ್, ಮಾಡಿರೋದೆಲ್ಲ ವೇಸ್ಟು, ನಿಮ್ಗೇನು ಸಿಗ್ತಾ ಇಲ್ಲ ಅಂತ. ಏನು ಸಿಗ್ತಾ ಇಲ್ಲ. ಈ ಮಾತಿದೆಯಲ್ಲ ನೋಡಿ, ಈ ಮಾತುಗಳು ಹೌದು ಅಂತ ಅನ್ನಿಸುತ್ತೆ ಎಷ್ಟೋ ಜನರಿಗೆ. ಅವತ್ತು ಅನ್ನಿಸ್ತಂತೆ. ಮಹಾಭಾರತವನ್ನು ನಾವು ಯಾಕೆ ಶ್ರೇಷ್ಠ ಅಂತ ತುಂಬ ಜನ ಎಲ್ಲೆಲ್ಲೋ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ ಮಹಾಭಾರತ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಮತ್ತು ನೀವು ಅವನು ಅಲ್ಲ ಸತ್ರು ಅಂತೀರಿ, ಇವ್ರು ಗೆದ್ದರು ಅಂತೀರಿ, ಮತ್ತೆ ಯಾಕದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ ಅಂದರೆ ಅವ್ರು ಸತ್ತಿದ್ದಾರೆ, ಅವ್ರು ಸೋತಿದ್ದಾರೆ, ಇವ್ರು ಗೆದ್ದಿದ್ದಾರೆ, ಹಾಗಾಗಿ ಅದನ್ನ ಹೇಳ್ತಾ ಇರೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ ಅದು ಅಂತ ಯಾಕೆ ಹೇಳ್ತಾ ಇರೋದು ಅಂದರೆ, ಯಾರೋ ಒಬ್ಬರನ್ನು ಸಂಪೂರ್ಣವಾಗಿ ತಪ್ಪು ಅಂತಲೋ, ಅವನನ್ನು ಒಪ್ಪುವವರು ಇರಲಿಲ್ಲ ಅಂತಲೋ, ಅವನನ್ನು ಬೆಂಬಲಿಸೋರು ಇರಲಿಲ್ಲ ಅಂತಲೋ, ಅವನೊಂದು ಗಟ್ಟಿಯಾಗಿ ಮಾತೇ ಆಡಲಿಲ್ಲ ಅಂತಲೋ ಎಲ್ಲ ಹೇಳಲ್ವಲ್ಲ ಅದು ಅಂತ. ಇಷ್ಟಾದ ಕೂಡಲೇ ಏನಾಯ್ತಂತೆ ಅಂದರೆ ಪುಷ್ಪವೃಷ್ಟಿ ಆಯ್ತಂತೆ ಅವನ ಮೇಲೆ. ಇದನ್ನೆಲ್ಲ ನೋಡ್ತಾ ಕುಳಿತಂತಹ ಈ ಗಂಧರ್ವರಿಗೆ ಮತ್ತು ಅಪ್ಸರಿಯರಿಗೆ ಭಾಳ ಖುಷಿಯಾಗ್ಬಿಡುತ್ತಂತೆ ಇವನ ಮಾತು. ಅಲ್ಲಿ ಹಲವರಿದ್ದರು, ಋಷಿಗಳಿದ್ದರು, ದೇವತೆಗಳಿದ್ದರು, ಸಿದ್ಧರಿದ್ದರು, ಚಾರಣರಿದ್ದರು, ಎಂತೆಂಥವರೋ ಇದ್ದರು. ಆದರೆ ಅದರಲ್ಲಿ ಗಂಧರ್ವರು ಅಪ್ಸರಿಯರಿಗೆ ವಾವ್ ಅಂತ ಅನಿಸ್ಬಿಡ್ತು ಅವನು ಮಾತು ಕೇಳಿದಾಗ. ಹೌದಲ್ವಾ, ಇಷ್ಟು ಸಾರ್ಥಕ ಬದುಕಾಗೋಯ್ತಲ್ಲ ಇವಂದು ಅಂತ. ಹಾಗಾಗಿ ಅಲ್ಲಿ ಮೇಲಿಂದ ಪುಷ್ಪವೃಷ್ಟಿ ಆಯ್ತಂತೆ. ಅಲ್ಲಿ ಮೇಲ್ಗಡೆ ಅವರು ವಾದ್ಯಗಳನ್ನು ನುಡಿಸಿದ್ರಂತೆ, ಅಪ್ಸರಿಯರು ನರ್ತನ ಮಾಡಿದ್ರಂತೆ, ಭೇಷ್ ಅಂದ್ರಂತೆ ಅಲ್ಲಿಂದ, ಸಾಧು ಅಂತ. ಅಲ್ಲಿ ಇದ್ದಕ್ಕಿದ್ದ ಹಾಗೆಲ್ಲ ಆಗಿದ್ದು ನೋಡಿ ಇವರೆಲ್ಲರ ಮುಖ ಮುದುಡುತ್ತಂತೆ ಮತ್ತೊಮ್ಮೆ ಈ ಕಡೆ ಇದ್ದವ್ರದ್ದು. ಅದನ್ನು ನೋಡಿದ ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡೋದಕ್ಕೆ ಆರಂಭ ಮಾಡಿದ್ರಂತೆ ಅವರು. ತಾಂಸ್ತು ಚಿಂತಾಪರ ದೃಷ್ಟ ಪಾಂಡವಾನ್ ದೀನಚೇತಸಃ, ವಿಶೇಷವಾಗಿ ಪಾಂಡವರು. ಕೃಷ್ಣ ಹೇಳ್ತಾನೆ, ಕೃಷ್ಣೋ ಮೇಘದುಂದುಭಿ ನಿಸ್ವನಃ ಅಂತ, ಅಂದರೆ ಗುಡುಗಿದಂತೆ ಅಷ್ಟು ಸ್ಪಷ್ಟವಾದ ಭಾಷೆಯಲ್ಲಿ ಹೇಳ್ತಾನೆ. ನಾತಿಶಕ್ಯ ಅತಿಶೀಘ್ರ ತೇಚ ಸರ್ವೇ ಮಹಾರಥಾಹ. ಇವನ ಜೊತೆಗೆ ಇದ್ದವರು ಸತ್ತವರು ಇವರೆಲ್ಲ ಏನಿದ್ದಾರೆ ಭೀಷ್ಮಾದಿಗಳು, ಇವರನ್ನು ಹಾಗೆ ಸುಲಭವಾಗಿ ಕೊಲ್ಲೋದಕ್ಕೆ ಆಗೋದಿಲ್ಲ. ಮಹಾರಥರು ಅವರು, ಅವರಲ್ಲಿ ಅಸ್ತ್ರಗಳಿವೆ, ಅತ್ಯಂತ ಕುಶಲವಾಗಿ ಅಸ್ತ್ರಗಳನ್ನು ಪ್ರಯೋಗ ಮಾಡುವವರು. ಯಾವ ಕಾರಣಕ್ಕೂ ನೇರ ಯುದ್ಧದಲ್ಲಿ ಸಮ್ಮರಿಸೋದು ಅನ್ನೋದು ಅಸಾಧ್ಯವಾಗಿತ್ತು. ಹಾಗಂತ ಅವರನ್ನು ಸಮ್ಮರಿಸೋದು ಕೂಡ ಅನಿವಾರ್ಯ ಆಗಿತ್ತು. ಹಾಗಾಗಿ ಉಪಾಯ ವಿಹಿತ ಹ್ಯೇತೆ ಮಯಾ ತಸ್ಮಾನ್ ನರಾಧಿಪಾಹ, ಹಾಗಾಗಿ ನಾನು ಅವರೆಲ್ಲರನ್ನ ಉಪಾಯಗಳ ಮೂಲಕ ನಾನು ಅವರನ್ನು ಸಮ್ಮರಿಸಬೇಕಾಯಿತು ಅಂತ. ಇಲ್ಲದೇ ಇದ್ದರೆ ಪಾಂಡವರಿಗೆ ಗೆಲುವು ಸಿಗೋದು ಸಾಧ್ಯವೇ ಇರಲಿಲ್ಲ. ಅನ್ಯಥಾ ಪಾಂಡವೇಯಾನಾಂ ನಾಭವಿಷ್ಯಜ್ಜಯ ಕ್ವಚಿತ್, ಯಾವುದೇ ಕಾರಣಕ್ಕೂ ಪಾಂಡವರು ಗೆಲ್ಲುವ ಸಾಧ್ಯತೆಗಳಿರಲಿಲ್ಲ. ಪಾಂಡವರು ಅಂದರೆ ಭೀಷ್ಮ, ದ್ರೋಣ, ಕರ್ಣ, ಪ್ರತಿಯೊಬ್ಬರು ಒಬ್ಬೊಬ್ಬರದ್ದು ಒಂದು ನಡೀತಲ್ಲ, ಇವರೆಲ್ಲರನ್ನ ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಉಪಾಯ ಇಲ್ಲದೆ ಅಂತ. 4 ಜನ ಅಂತ ಹೇಳ್ತಾನೆ. ತೇಹಿ ಸರ್ವೇ ಮಹಾತ್ಮಾನಃ ಚತ್ವಾರಃ ಅತಿರಥಾ ಭುವಿ, ಉಳಿದವರನ್ನೆಲ್ಲ ಕೊಲ್ಲಬಹುದು, ಆದರೆ ಆ 4 ಜನರನ್ನು ಕೊಲ್ಲೋದಕ್ಕೆ ಅಸಾಧ್ಯ. ನಾವಲ್ಲ, ದೇವತೆಗಳೇ ಬಂದರು, ಲೋಕಪಾಲಕರೇ ಬಂದರೂ ಕೂಡ ಅವರನ್ನು ನೇರ ಯುದ್ಧದಲ್ಲಿ ಕೊಲ್ಲೋದಕ್ಕಾಗೋದಿಲ್ಲ. ಎಸ್, ಒಂದು ಕರ್ಣ, ಭೀಷ್ಮ, ದ್ರೋಣ, ಕರ್ಣ, ಶಲ್ಯ. ಶಲ್ಯನ ಮೇಲೆ ಅಂಥದ್ದೇನು ನಡೆದಿಲ್ಲ ಅಲ್ಲಿ. ಅವ್ರು 4 ಜನ. ತಥೈವಾಯಂ ಗದಾಪಾಣಿರ್ಧಾರ್ತರಾಷ್ಟ್ರೋ ಗತಕ್ಲಮಃ ನ ಶಕ್ಯೋ ಧರ್ಮತೋ ಹಂತುಂ ಕಾಲೇನ ಪೀಹ ದಂಡಿನ. ಇವನು ಕೂಡ ಹಾಗೆಯೇ, ಇವನನ್ನು ನೇರ ಯುದ್ಧದಲ್ಲಿ ಕೊಲ್ಲುವ ಸಾಧ್ಯತೆ ಇರಲಿಲ್ಲ. ಹಾಗಾಗಿ ಈ ಯುದ್ಧ ಹೀಗೆಯೇ ನಡೆಯಬೇಕಿತ್ತು, ಹಾಗೆಯೇ ನಡೆಸಿದ್ದೀನಿ ನಾನು.
ಆದ್ದರಿಂದ ನಚವೋ ಹೃದಯ ಕರ್ತವ್ಯಂ ವ್ಯದಯಂ ಘಾತಿತೋ ನೃಪಃ ಮಿಥ್ಯಾ ಅವಧ್ಯ ತಥೋಪಾಯಿ ಬಹವ ಶತ್ರವೋಧಿಕ. ಇವನನ್ನು ಕೊಂದ ಮಾರ್ಗ ಇರಲಿ, ಉಳಿದವರನ್ನು ಕೊಂದ ವಿಧಾನ ಇರಲಿ, ಆ ಕುರಿತು ನೀವು ಚಿಂತಿಸಬೇಕಾಗಿಲ್ಲ. ಇದು ಹೀಗೆಯೇ ನಡಿಬೇಕಾಗಿತ್ತು ಮತ್ತು ಇದು ಹೀಗೆಯೇ ನಡೀತಾ ಇರೋದು ಕೂಡ, ನಡೆಯೋದು ಕೂಡ ಹೀಗೆಯೇ, ನಡೆದದ್ದು ಕೂಡ ಹೀಗೆಯೇ ಅಂತ ಹೇಳ್ತಾನೆ. ಹಿಂದೆ ಕೂಡ ಪೂರ್ವೈರನುಗತೋ ಮಾರ್ಗೋ ದೇವೈರಸುರಘಾತಿಭಿಹಿ, ದೇವತೆಗಳು ರಾಕ್ಷಸರನ್ನು ಕೊಲ್ಲುವಾಗಲೆಲ್ಲ ಇಂಥ ಉಪಾಯಗಳನ್ನೇ ಮಾಡಿದ್ದಾರೆ. ಸದ್ಭಿಶ್ಚ ಅನುಗತಃ ಪಂಥಾಹ, ಇದನ್ನು ಇಂಥ ಉಪಾಯಗಳನ್ನು ತಂತ್ರಗಳನ್ನು ಸಜ್ಜನರೂ ಬಳಸಿಕೊಂಡು ಬಂದಿದ್ದಾರೆ ಇತಿಹಾಸದಲ್ಲಿ. ದುಷ್ಟರನ್ನು ಕೊಲ್ಲೋದಕ್ಕೆ ತಂತ್ರ ಮತ್ತು ಉಪಾಯಗಳು ಬೇಕು. ಸಜ್ಜನರು ಇದನ್ನೇ ಮಾಡಿದ್ದಾರೆ, ಹಿಂದಿನ ಸಜ್ಜನರು. ಸಹ ಸರ್ವೈರನುಗಮ್ಯತೆ, ಅದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ, ಒಪ್ಪಿಕೊಂಡಿದ್ದಾರೆ ಕೂಡ. ಹಾಗಾಗಿ ಇಲ್ಲಿ ನೀವು ಚಿಂತೆ ಮಾಡಬೇಕಾದ್ದೇನೂ ಇಲ್ಲ, ಯುದ್ಧದಲ್ಲಿ ಮೋಸ ನಡೀತೋ ಇನ್ನೊಂದಾಯಿತು ಅಂತ ದುರ್ಯೋಧನ ಹೇಳಿದ ಮಾತನ್ನು ಕೇಳಿಕೊಂಡು ನೀವು ಮನಸ್ಸನ್ನು ಮುದುಡಿಸಿಕೊಳ್ಳೋದು ಬೇಡ ಅಂತ ಹೇಳ್ತಾನೆ. ಹೇಳಿ ನಾವು ಸುಮಾರು ಸಲ ಮಾತಾಡೋದ್ವಲ್ಲ, ಆ ಸನ್ನಿವೇಶವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಷ್ಟೇ ಅವನದ್ದು. ಈಗ ಮುಗಿದಿದೆ, ಕೃತಕೃತ್ಯಾಸ್ಮ ಸಾಯಾನ್ನೇ, ಸಂಜೆ ಬರಬೇಕು, ಈಗ ಮಾಡಬೇಕಾದ್ದೆಲ್ಲ ಮಾಡಿ ಮುಗಿದಿದೆ, ಕೃತಕೃತ್ಯರಾಗಿದ್ದೀವಿ ನಾವು. ಕೃತಕೃತ್ಯರು ಅಂದರೆ ಕೃತ್ಯ ಅಂದರೆ ಕರ್ತವ್ಯ, ಕೃತ ಅಂದರೆ ಕರ್ತವ್ಯಗಳನ್ನೆಲ್ಲ ಮಾಡಿ ಮುಗಿಸಿ ಆಗಿದೆ. ನಾವು ಮಾಡಬೇಕಾಗಿತ್ತು, ಇದು ನಮ್ಮ ಕರ್ತವ್ಯ ಆಗಿತ್ತು, ಅಂದರೆ ದುಷ್ಟ ಸಂಹಾರ ಮಾಡಬೇಕಾಗಿತ್ತು, ಅದೆಲ್ಲ ಮುಗಿಸಿದ್ದೀವಿ. ಈ ಸಂಜೆ ರಾತ್ರಿ ನಾವು ಬೇರೆ ಕಡೆಗೆ ವಸತಿ ಮಾಡೋಣ ಅಂತ. ಸಾಶ್ವನಾಗರಥ ಸರ್ವೇ ವಿಶ್ರಮಾಮೋ ನರಾಧಿಪಾಹ, ನಾವು ಕುದುರೆ ಆನೆ ಎಲ್ಲವನ್ನೂ ತೆಗೆದುಕೊಂಡು ಬೇರೆ ಕಡೆಯಲ್ಲಿ ಹೋಗಿ ಬೇರೆ ಸರಿಯಾದ ಜಾಗದಲ್ಲಿ ಉಳಿಯೋಣ ಅಂತ ಹೇಳ್ತಾನೆ. ಅಂದರೆ ತಮ್ಮ ಶಿಬಿರಕ್ಕೆ ಹೋಗಿ ಉಳಿಯೋದು ಬೇಡ ಅಂತ ಹೇಳ್ತಾನೆ ಕೃಷ್ಣ. ನೀವು ಹೇಳ್ತಿರ್ಬೇಕಾದ್ರೆ ಸರ್, ಇತ್ತೀಚೆಗೆ ನಮ್ಮ ಎಸ್ ಕೆ ಉಮೇಶ್ ಸರ್, ನಿವೃತ್ತ SP, ಅವರು ತಮ್ಮ ಸಿರೀಸ್ ಹೇಳ್ತಿರ್ಬೇಕಾದ್ರೆ ಅವ್ರ ಬಾಯಲ್ಲಿ ಸುಮಾರು ಸಲ ಬಂದಿದೆ, ಇನ್ ದ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ ನಾವೆಲ್ಲ ಏನು ಕೆಲಸಗಳು ಮಾಡ್ತೀವಿ ಎಲ್ಲ ಕಾನೂನು ಪ್ರಕಾರನೇ ಮಾಡಲ್ಲ ನಾವು. ಇನ್ ದ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ ಕೆಲವೊಂದ್ಸಲ ಕಾನೂನನ್ನು ಮೀರಿ ಮಾಡಬೇಕಾಗುತ್ತೆ. ಓಕೆ, ಎನ್ಕೌಂಟ್ರು ಇನ್ನೊಂದು ಮಾಡಬೇಕಾಗತ್ತೆ, ಅಥವಾ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ವಿಚಾರಣೆ ಮಾಡಬೇಕಾಗತ್ತೆ. ವಿಚಾರಣೆ ಮಾಡುವಾಗ ನಾವು ಕಾನೂನು ಪ್ರಕಾರ ಪ್ರಶ್ನೆಗಳನ್ನ ಕೇಳೋಕ್ಕಾಗಲ್ಲ. ಅಲ್ಲಿ ಕಾನೂನು ವಿರುದ್ಧ ಅಲ್ಲ, ಆದರೆ ಕಾನೂನನ್ನು ಮೀರಿ ಬಂದಷ್ಟು ಮಾಡಬೇಕಾಗತ್ತೆ. ನೋಡಿ, ಇವತ್ತು ಅದು ನೀವು ಹೇಳಿದ್ದು, ಕೃಷ್ಣ ಹೇಳಿದ ಮಾತನ್ನೇ ಹೌದು ನಮ್ಮ ಆಫೀಸರ್ಗಳು ಸರ್ ಹಾಗೆ ಮಾಡದೇ ಇದ್ದರೆ ಒಂದು ಸಮಾಜ ಅನ್ನೋದು ಉಳಿದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕೆ ಅಂದರೆ ಕಾನೂನು, ನಿಯಮ, ನೀತಿ, ಮೌಲ್ಯಗಳ ಮೂಲಕವೇ ಸಜ್ಜನರ ಗುಂಪನ್ನು ದುಷ್ಟರು ಆಳ್ತಾರೆ. ಅವರಿಗೆ ಇದೇ, ಯಾಕೆಂದರೆ ಇವರು ಅದನ್ನು ಮೀರೋಲ್ವಲ್ಲ, ಇವರು ಅದಕ್ಕೆ ತಕ್ಕಂತೆ ಇರ್ತಾರಲ್ಲ, ಇದೇ ಅವರಿಗೆ ಅಸ್ತ್ರ ಆಗತ್ತೆ. ಯಾವಾಗ ಇವರು ಅದೇ ಸಮೂಹದ ಒಳಿತಿಗಾಗಿ ಮೀರೋದಕ್ಕೆ ಸಿದ್ಧರಾಗುತ್ತಾರೋ ಆಗ ಅವ್ರ ಕೈಯಲ್ಲಿರುವ ಅಸ್ತ್ರ ಇಲ್ಲವಾಗತ್ತೆ. ಹಾಗಾಗಿ ಅದು ಯಾವತ್ತು ಕಾಲಕ್ಕೂ ಅದು ಅನಿವಾರ್ಯವಾದ ಸಂಗತಿ. ಇದು ಅರ್ಥ ಆಗದಂತೆ ಕೆಲವರು ಟೀಕೆ ಮಾಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಅದು ಬೇರೆಯವ್ರದ್ದಾದಾಗ ಟೀಕೆ ಮಾಡ್ತಾರೆ, ಅವರ ಬದುಕಿನಲ್ಲೇ ಅಂಥ ಸಂದರ್ಭ ಬಂದರೆ ಅವರು ಈಗ ಟೀಕೆ ಮಾಡೋರೆಲ್ಲ ದುಷ್ಟರೇನೂ ಅಲ್ಲ, ಅವರ ಅಭಿಪ್ರಾಯ ಆಗಿದೆ ಅಷ್ಟೇನೆ. ಈಗ ಇದನ್ನೆಲ್ಲ ಹಾಗಲ್ಲ ಹೀಗೆ ಅಂತ ಹೇಳೋರು ಅವ್ರು ಯಾರು ದುಷ್ಟರಲ್ಲ, ಅವ್ರು ಯಾರು ದುರ್ಯೋಧನರಲ್ಲ. ಆದರೆ ಅವರದ್ದೇ ಬದುಕಿನಲ್ಲಿ ಅಂಥದ್ದು ಬಂದಾಗ ಅವರು ಇಂಥ ತಂತ್ರ ಉಪಾಯಗಳನ್ನು ಮಾಡಿಯೇ ಬಚಾವಾಗುತ್ತಾರೆ. ಆಗಲೇ ಬೇಕಾಗತ್ತೆ ಪ್ರತಿ ಮನುಷ್ಯನು. ಯಾಕೆಂದರೆ ನಾನು ಹೇಳ್ದಲ್ಲ, ಇದು ತುಂಬ ಗಟ್ಟಿ ಗೊತ್ತಿರಬೇಕು ಸರ್. ಸಮಾಜವನ್ನು ಉಳಿಸೋದಕ್ಕೆ ಅಂತಲೇ ನೀತಿ ನಿಯಮಗಳನ್ನು ರಚಿಸಿಕೊಳ್ಳಲಾಗತ್ತೆ. ಆದರೆ ಸಜ್ಜನ ಸಮೂಹವನ್ನು ಹಿಂಸೆ ಮಾಡೋದಕ್ಕೆ ದುಷ್ಟರಿಗೆ ನೀತಿ ನಿಯಮಗಳೇ ದಾರಿಯಾಗತ್ತೆ. ಅದಕ್ಕೆ ಉಮೇಶ್ ಸರ್ರು ಮಾತಾಡಿದ್ದು. ಹಾಗೇ ಹೋದರೆ ಇಲ್ಲಿ ಏನು ಹೆಚ್ಚಿನ ಸಂದರ್ಭಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ, ಕಡಿಮೆ ಸಂದರ್ಭ ಅಲ್ಲ, ಹೆಚ್ಚಿನ ಸಂದರ್ಭಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಅಂತ ಅಂತೀವಲ್ಲ, ಅದು ಕೂಡ ಇದ್ದೇ ಇರುತ್ತೆ. ಹೌದೌದು, ಯಾರೋ ಅವ್ರ ಮೇಲೆ ಕೇಸ್ ಹಾಕ್ತಾರೆ, ಯಾರೋ ಮಾನವ ಹಕ್ಕುಗಳೊಂದು ಆಯೋಗ ಇರುತ್ತೆ, ಅದೆಲ್ಲ ಇದ್ದೇ ಇರುತ್ತೆ. ಅಲ್ಲಿ ಹೈದರಾಬಾದಲ್ಲಿ ಒಂದು ಎನ್ಕೌಂಟರ್ ಮಾಡಿದಾಗ ನಮ್ಮ ಕನ್ನಡ ಮೂಲದವರು ಸಜ್ಜನ್ ಅಂತ ಅವ್ರ ಹೆಸರು, ಅವ್ರ ವಿರುದ್ಧ ಕೇಸ್ ಆಗುತ್ತೆ, ಅದು ಇದ್ದೇ ಇರುತ್ತೆ. ಅದು ಇರಬಾರ್ದಂತನೂ ಅಲ್ಲ, ಏನಲ್ಲ, ಕೆಲವೊಂದ್ಸಲ ಅದು ಮಾಡಬೇಕಾಗುತ್ತೆ. ಇಲಾಖಾ ವಿಚಾರಣೆ ಇರುತ್ತೆ, ಕೋರ್ಟಿನ ವಿಚಾರಣೆಗಳಿರುತ್ತೆ, ಎಲ್ಲವನ್ನು ಅವ್ರು ಎದುರಿಸ್ತಾರೆ. ಬಟ್ ಅದು ಜಾಸ್ತಿ ಆದಾಗ ಇವ್ರು ಕೈ ಕಟ್ಟಿ ಹಾಕಿದಂಗೆ ಆಗುತ್ತೆ. ಹೌದು. ಸೊ ಮಾಡಕ್ ಹೋಗಲ್ಲ ಯಾರು ಕೂಡ, ಯಾಕೆ ಬೇಕು ನಮಗೆ, ಆಯ್ತು ಬಿಡಪ್ಪ ಬದುಕೊಳ್ಳಿ, ಏನಾದರೂ ಮಾಡ್ಕೊ. ಈಗ ಸಮಾಜದ ಕುರಿತಾಗಿ ನನಗೊಂದು ಬದ್ಧತೆ ಇದೆ ಅನ್ನೋದನ್ನ ಇವನು ಕಳ್ಕೊತಾನೆ. ನಾವು ನಿಮ್ಗಾಗಿ ಒಳ್ಳೇದಾಗ್ಲಿ ಅಂತ ಮಾಡಿದ್ರು ನೀವು ಇದನ್ನೇ ಹಿಡ್ಕೋತೀರಿ, ಒಂದು ಸಾಲು ಹಿಡ್ಕೊಂಡು ತಪ್ಪು ಅಂತ ಹೇಳ್ತೀರಿ ಅಂದರೆ ನಾಳೆ ಎಲ್ಲರೂ ಏನಾದರೂ ಮಾಡ್ಕೊಳ್ಳಿ, ಅವ್ನು ಹೊಡೆಸ್ಕೊಳ್ಳಿ ಅಂತ ಸುಮ್ಮನಿರೋ ಹಾಗಾಗ್ಬಿಡತ್ತೆ. ಸೊ ಮಹಾಭಾರತ ಯಾವಾಗಲೂ ಅದು ಪ್ರಸ್ತುತ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತಾ
ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಈ ಎಲ್ಲ ವಿಚಾರಗಳನ್ನ ನಮ್ಗೆ ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ, ಅದ್ಭುತವಾದ ವಿಚಾರಗಳನ್ನ, ಅದ್ಭುತವಾದ ಮಹಾಭಾರತವನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಇನ್ನೂ ಒಂದು ಎಪಿಸೋಡ್ ಮಾಡಿದ ಮೇಲೆ ನಂತರದ ಎಪಿಸೋಡ್ಗಳನ್ನ ನಾವು ಪ್ರಶ್ನೆಗಳು ಕೇಳ್ತೀವಿ. ಹೀಗಾಗಿ ನಿಮ್ಮ ಪ್ರಶ್ನೆಗಳಿಗೆ ಸ್ವಾಗತ, ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ದಯವಿಟ್ಟು ಶೇರ್ ಮಾಡಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.